ಲಿವರ್ ಒಳ್ಳೆ ಮಿರರ್ ತರ ಬರುತ್ತೆ ಲಿವರ್ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ಡಾಕ್ಟರ್ ಇದಾರೆ ಅಲ್ಲಿ ಕೇಳಿ ಅಂತ. ಇದು ಆಗತ್ತಮ್ಮ, ಇದಾಗತ್ತ ಲಿವರ್ ನೋಡಿ, ಇದು ಚೆನ್ನಾಗಿದು. ಇದು ಅಮೃತ ಬಳ್ಳಿ, ಇದು ಒಳಗಡೆ ಇದು ನೋಡಿ, ಟೈನೋಸ್ಪೋರ ಅದು ಒಳಗಡೆ ಚಕ್ರ ಹಾಕಿದಾಗ ಚೆನ್ನಾಗ್ ಕಾಣಿಸ್ತೆ. ಅದಕ್ಕೆ ಇದು ಕೆಲ್ಸಕ್ಕೆ ಬರಲ್ಲ ಅನ್ಕೊಂಡು ಇದನ್ನ ಈ ಸೈಜ್ ಸಾಕು. ಇದು ಸಾಕ. ಇದು ಸಾಕು. ಇದನ್ನ ಹೆಂಗಮ್ಮ ಮಾಡೋದು? ಇದನ್ನ ತೊಳೆದ್ಬಿಟ್ಟು ಮೇಲ್ಗಡೆ ಸ್ಕಿನ್ ತೆಗೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಮಿಕ್ಸಿಗೆ ಹೊರಿಬೇಕಿದೆ ಸೌತೆಕಾಯಿ ಹೊರಿಯೋದು. ತುಂಬಾ ಒಂದ್ ಸ್ಕಿನ್ ಇದ್ ಮಾಡಿ ಅಥವಾ ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಇಷ್ಟಿಷ್ಟೇ ಕಟ್ ಮಾಡಿ ಒಂದ್ಸಲಕ್ಕೆ ಇಷ್ಟು ಯೂಸ್ ಮಾಡಿ ಮಿಕ್ಕಿದ್ ನಾಳೆಗೆ ಆಯ್ತಾ. ಇದು ಬೇಡ ಅಲ್ಲ, ಅದನ್ನು ಹೆಚ್ಚಿಬಿಟ್ಟು ಮಾಡ್ಬೇಕು. ಇದು ಮಾಡ್ಕೋಬಹುದು. ಎಲೆ ಮಾತ್ರ ಬೇಡ, ಏನು ಎಲೆ ಸೇರಿಸ್ಕೊಂಡೆ ಮಾಡ್ತೀವಿ, ಏನಿಲ್ಲ ಆಯ್ತಾ. ನಿಮ್ಗೆ ಫ್ಯಾಟಿ ಲಿವರ್ಗೆ ಇದಿಷ್ಟು ಜೊತೆಗೆ ನೆಲನಲ್ಲಿ ಇದು ಗಿಡ ತಗೊಂಡು ದಿನಾ ಕುಡಿಯುವಂಥದ್ದು. ಆಮೇಲೆ ಶುಂಠಿ, ಎವ್ರಿ ಡೇ ಶುಂಠಿ ಕಷಾಯ ಮಾಡಿ ಕುಡಿಯೋದು. ತುಳಸಿ ಶುಂಠಿ ಲಿವರ್ ನ ಸ್ಟಿಮ್ಯುಲೇಟ್ ಮಾಡಿ ಸ್ಟ್ರಾಂಗ್ ಮಾಡುವಂತ ಡ್ರಗ್ಸ್ ಯಾವ್ಯಾವ್ದು ಅಂದ್ರೆ ಶುಂಠಿ, ತುಳಸಿ, ಪಿಪ್ಪಲಿ, ಆಮೇಲೆ ನಮ್ಮ ಕರಿಬೇವು, ಇವೆಲ್ಲ ಎವ್ರಿ ಡೇ ಉಪಯೋಗಿಸಿ. ಬಟ್ ಇದು ತುಂಬಾ ಹೀಟ್ ಆಗ್ಬಿಡುತ್ತೆ. ಅಂಗಡಿ ಎಣ್ಣೆ ಪ್ಯಾಕೆಟ್ ತರ್ಕೂಡ್ದು. ಗಾಣದ್ದು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ. ಕೊಬ್ಬರಿ ಎಣ್ಣೆ ಇಸ್ ವೆರಿ ಗುಡ್ ಫಾರ್ ಹಾರ್ಟ್. 45 ವಯಸ್ಸಾಗಿದೆ ಅಂದ್ರೆ ಕಡಲೆಕಾಯಿ ಎಣ್ಣೆ ಬಿಡಿ, ಕೊಬ್ಬರಿ ಎಣ್ಣೆ ತಗೊಳ್ಳಿ ಅಡ್ಗೆಗ್ ಮಾಡಕ್ಕೆ. ಆದ್ರೆ ಓವರ್ ಆಗಿ ಎಣ್ಣೆ ತಿಂಡಿ ತಿನ್ನಬೇಕು. ಓವರ್ ಆಗಿ ಎಣ್ಣೆ ತಿಂಡಿ ತಿಂದ್ರೆ ಅದು ಇದಾಗುತ್ತೆ. ಯಾಕಂದ್ರೆ ವ್ಯಾಯಾಮ ಮಾಡಿದ್ರೆ ಎಣ್ಣೆ ತಿಂಡಿ ತಿಂದು ಲಿವರ್ ಮತ್ತೆ ಹೊಡಿಯುತ್ತೆ. ಅರ್ಥ ಆಯ್ತಾ? ಇಷ್ಟು ಕಟ್ ಮಾಡಿ ಸಾಕಲ್ಲ? ಇಷ್ಟು ಸಾಕು. ಇಷ್ಟು ಜ್ಯೂಸ್ ಆಗುತ್ತೆ, ಇಷ್ಟ ಆಗ್ಬೋದು. ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಮಾಡಿ. ಹಾಕೋದ್ ಬೇಡ? ಶುಗರ್ ಇದೆಯಾ? ಏನು ಇಲ್ಲ. ಶುಗರ್ ಇಲ್ಲದ್ರೆ ಜೇನುತುಪ್ಪ ಹಾಕೋದು. ಆಮೇಲೆ ಸೈಂಧವಲವನ್ನ ಇದಕ್ಕೆ ಶುಂಠಿನೂ ಹಾಕ್ಬೋದು. ಶುಂಠಿನೂ ಯಾವ್ದು ಶುಂಠಿನ ಹೊರದ್ಬಿಟ್ಟು ಮಿಕ್ಸಿ ಮಾಡ್ಬೋದು. ಜಜ್ಬಿಟ್ಟು ಮಿಕ್ಸಿ ಒಳಗೆ ಹಾಕ್ಬಿಡೋದು. ಇದ್ರ ಜೊತೆಗೆ ಹಾಕ್ಬಿಡೋದು. ಎಷ್ಟು ದಪ್ಪ ಹಾಕಿದ್ರೆ ಸಾಕು? ಒಂದಿಷ್ಟು ಉದ್ದ ಹಾಕಿ. ಹೀಟ್ ಅಲ್ವಮ್ಮ ಇದು? ಈಗ ಮೆಣಸಿನ್ಕಾಯಿ ಹಿಟ್ಟು ತಾನೆ ಅಡ್ಗೆ ಮಾಡಿದ್ರೆ. ಅಡ್ಗೆ ಮಾಡೋದು ಮೆಣಸಿನ್ಕಾಯಿ ಖಾರನು ಹಿಟ್ಟು ಇರತ್ತ. ದಿನ ಊಟ ಮಾಡ್ತೀವಿ. ಸ್ವಲ್ಪ ಜೀರಿಗೆ ಹಾಕ್ಬಿಡಿ. ವೃದ್ಧೋ ವೈದ್ಯ ಬಾಲ್ಯ ಜ್ಯೋತಿಷ್ಯ ಅಂತ ಹೇಳ್ತೇವೆ. ಆ ಮಾತು ನಿಜ. ಎಲ್ಲ ನೋಡಿ, ಜೀರಿಗೆ ಸೇರಿಸ್ಬಿಡಿ. ಹೀಟ್ ಮೇಂಟೈನ್ ಮಾಡಕ್ಕೆ. ನಾವು ಬೆಳಗ್ಗೆ ದಿನ ಮನೇಲಿ ಅಡಿಗೆ ಮಾಡುವಾಗ ಮೆಣಸಿನ ಖಾರ, ಹಚ್ಮೆಣಸಿನ ಪುಡಿ ಎಲ್ಲಾನು ಬಳಸ್ತೀವಿ. ಅದು ಹೀಟ್. ನೀವ್ ಹೇಳೋದೇ ಕರೆಕ್ಟ್ ಇದೆ. ಜೀರಿಗೆ ತುಂಬಾ ಒಳ್ಳೇದು. ನಮ್ಮ ಮಗಳು IT ಕಂಪ್ನಿಗೆ ಹೋಗ್ತೀವಿ, 22 ವರ್ಷ. ಫ್ಯಾಟ್ ತುಂಬಾ ದಪ್ಪ ಇದ್ಲು, ಸಣ್ಣ ಕೂತ್ಕೊಂಡೆಲ್ಲ ಆಪರೇಟ್ ಮಾಡೋದು. ಅವ್ಳಿಗೆ ಇನ್ನ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಬಾರ್ಲಿನ ಯೂಸ್ ಮಾಡ್ಸಕ್ ಹೇಳಿ. ಅಯ್ಯೋ, ಬಾರ್ಲಿನವ್ರು ಕೂಡ 5 kg ಕಡಿಮೆ ಆಗ್ಬಿಟ್ಟಿದೆ. ಬಾರ್ಲಿ ತಗೊಂಡ್ರೆ ಫುಲ್ ಎಲ್ಲ ಅದೇನೋ ಲೇಖನ ಮಾಡಿ ಮಾಡಿ ತೆಗಿಯುತ್ತೆ. ನಮ್ ಕೇಳ್ತೀನಿ, ಊಟ ಮಾಡಲ್ವಾ ಅಂತಾರೆ ಆಮೇಲೆ ಹೊರಗಡೆ ಹೋದ್ರೆ. ಬೇಡ, ವಯಸ್ಸಾದ ಫಿಟ್ನೆಸ್ ಬೇಕು. ಯಾಕೆ ಬೇಕು ಫಿಟ್ನೆಸ್? ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು, ಒಳಗಡೆ ಬ್ಲಾಕ್ ಗಳಾಗ್ಬಾರ್ದು. ಸುಮ್ನೆ ಸೆಡೆಂಟರಿ ಲೈಫ್ ಸ್ಟೈಲ್ ಓವರ್ ವೈಟ್ ಇರ್ಬಾರ್ದು. ತಂಪಾಗೋದಕ್ಕೆ ಬಾರ್ಲಿ ಬಿಟ್ರಿ? ಬಾರ್ಲಿ, ಜೀರಿಗೆ, ಕೊತ್ತಂಬರಿ. ಅಲ್ಲ, ಬಾರ್ಲಿ ಬಿಟ್ರೆ ಬೇರೆ ಅದು ತುಂಬಾ ಬಾಡಿ ವೆಯ್ಟ್ ಲಾಸ್ ಆಗುತ್ತೆ. ಜೀರಿಗೆ, ಕೊತ್ತಂಬರಿ. ಜೀರಿಗೆ ಇದಾಗಲ್ಲ? ಜೀರಿಗೆ ಏನು ಕೊತ್ತಂಬರಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ಈಗ ಎಲ್ಲೋ. ಎಷ್ಟು ವೈಟ್ ಆಗ್ಬಿಡುತ್ತೆ ಅದೆಲ್ಲ. ಆಗಲ್ಲ. ಜೀರಿಗೆ, ಕೊತ್ತಂಬರಿ ಎರಡನ್ನು ಮಾಡಕ್ಕೆ ಸಗದೆ ಬರ್ ಕಷಾಯ ಸಿರಪ್ 1 ಸ್ಪೂನ್ ಹಾಕೋದು ಸಾಕು. 2 ಸ್ಪೂನ್ ಹಾಕಿ ಕೂಡ ಬೇಕಾದ್ರೆ ಹಾಕೋದು. ಖಂಡಿತ ಚೆಂಡಿನಲ್ಲಿ ಲಿವರ್ ಫ್ಯಾಟಿ ಲಿವರ್